ಬಿತ್ತಿದಂತ ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಇಂದು ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಖುಷಿ ಆಗತ್ತೆ. ಗಾಂಧೀಜಿಯವರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಒಂದು ದಿನದ ಮಾತಲ್ಲ, ಸಾಕಷ್ಟು ವಿಚಾರಗಳನ್ನ ನಮ್ಮ ದೇಶಕ್ಕೆ ಕಲಿಸಿ ಹೋಗಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಗಾಂಧೀಜಿ ಬಗ್ಗೆ ನೆನಪು ಮಾಡ್ಕೊಳ್ತಾ ಹೋದ್ರೆ ಡಿ.ವಿ.ಜಿ ಅವರ ಒಂದು ಮಾತು ನೆನಪಾಗತ್ತೆ. ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದ ಬಿಡು ಹರ್ಷಕ್ಕಿದ ದಾರಿ. ಹೀಗೆ ನಮ್ಮ ಗಾಂಧೀಜಿಯವರು ಬದುಕಿದ್ದು ಕೂಡ ಹಾಗೆ. ಅವ್ರು ಎಲ್ಲೂ ಕೂಡ ಆ ದಾರಿಯಲ್ಲಿ ತಪ್ಪು ಒಪ್ಪುಗಳನ್ನ ಹುಡುಕ್ತಾ ಹೋಗ್ಲಿಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಯಾವುದನ್ನ ನೋಡ್ಲಿಲ್ಲ. ಹೋಗ್ತಾ ದಾರಿಯಲ್ಲಿ ಸರಳವಾಗಿ ಬದುಕಿದ್ರು. ಬಂದ ತಪ್ಪುಗಳನ್ನೆಲ್ಲ ಬಿಟ್ಟಾಕ್ತಾ ಒಪ್ಪುಗಳನ್ನ ಅಪ್ಪಿಕೊಂಡು ತುಪ್ಪದಂತೆ ಬದುಕಿರುವಂತ ಗಾಂಧೀಜಿಯ ಬದುಕು ಎಲ್ಲರಿಗೂ ಆದರ್ಶವಾಗುವಂತದ್ದು. ಅಂತ ಗಾಂಧೀಜಿಯವರು ಅವರ ಬದುಕನ್ನ ನಾವು ನೋಡ್ತಾ ಹೋದ್ವಿ ಅಂದ್ರೆ ನೋಡಿ, ಪಂಚೆಯ ತುಂಡೊಂದನ್ನ ಸುತ್ತಿಕೊಂಡು ಇಡೀ ದೇಶವೇ ಅವರ ಬೆನ್ನೆಲುಬಿಗೆ ನಿಲ್ಲುವಂತೆ ಜನಮಾನಸವನ್ನ ಪ್ರೇರೇಪಿಸುವುದು ಅಂದ್ರೆ ಅದು ಸಣ್ಣ ಮಾತಲ್ಲ. ಅದು ಅವರ ಬತ್ತಳಿಕೆಯಲ್ಲಿ ಅಹಿಂಸೆಯನ್ನು ಒಂದು ಬಾಣವನ್ನ ಇಟ್ಕೊಂಡು ಇಡೀ ಶಸ್ತ್ರ ಸನ್ನದ್ಧರಾಗಿ ನಿಂತಿರುವಂತ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ದಬ್ಬೋದು ಅಂದ್ರೆ ಇದು ಸಣ್ಣ ಮಾತಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಒಂದು ತರಗತಿಯನ್ನ ನಡೆಸಲಿಕ್ಕೆ ಸಾಕಷ್ಟು ಹೈರಾಣ ಆಗ್ತೀವಿ. ಅಂತದ್ದು ಇಡೀ ದೇಶದ ಆಗಿನ 33 ಕೋಟಿ ಜನಸಂಖ್ಯೆಯನ್ನ ತಮ್ಮ ಹಿಂಬಾಲಕರನ್ನಾಗಿ ಮಾಡಿಕೊಂಡು, ಈಗ ನೀವೆಲ್ಲಾ ಕಾಣ್ತಿದ್ದೀರಲ್ಲ ಬಿಳಿ ಟೋಪಿಯನ್ನ ಹಾಕೊಂಡು, ಆ ಸೌಂದರ್ಯವನ್ನ ತಂದಿದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರ ಮೇರು ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಖುಷಿ ಆಗತ್ತೆ. ನಮ್ಮ ಗಾಂಧೀಜಿಯವರು ಬಾಲ್ಯದಲ್ಲಿ ಸತ್ಯ ಹರಿಶ್ಚಂದ್ರ ಹಾಗೂ ಶ್ರವಣ ಕುಮಾರ ಅವರ ಸಾಕಷ್ಟು ಕಥೆಗಳನ್ನ ಓದಿ ಬದುಕಿರುವಂತವ್ರು. ಅವರ ಕಥೆಗಳಲ್ಲಿ ಬರುವಂತ ಪಾತ್ರಗಳು ತಾನಾಗಬೇಕು ಅಂತ ಹೇಳಿ ಅದೇ ದಾರಿಯಲ್ಲಿ ನಡೆದಂತ ಧೀಮಂತ ವ್ಯಕ್ತಿತ್ವ. ಅವರು 13ನೇ ವಯಸ್ಸಲ್ಲಿ ಅವರಿಗೆ ವಿವಾಹ ಆಗತ್ತೆ. ಅದು ಬಾಲ್ಯ ವಿವಾಹನೇ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಅನ್ನೋದು ಹೊಸದೇನಾಗಿರ್ಲಿಲ್ಲ. ಜೊತೆಗೆ ಮಕ್ಕಳೆಲ್ಲ ಇದನ್ನ ನೆನಪಿಟ್ಕೊಳ್ಳೇಬೇಕು. ಗಾಂಧೀಜಿಯವರು ತುಂಬಾ ನಾಚಿಕೆಯ ಸ್ವಭಾವದವರಾಗಿದ್ರು. ಯಾಕೆ ಅಂದ್ರೆ ಅವರು ತುಂಬಾ ಚೆನ್ನಾಗೇ ಇದ್ರು ನೋಡ್ಲಿಕ್ಕೆ, ಆದ್ರೆ ಅವರ ಮುಖದಲ್ಲಿ ಅವರ ಕಿವಿ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತಂತೆ. ಅದಕ್ಕೆ ಅವರು ಶಾಲೆಗೆ ಹೋದ್ರೆ ನನಗೆ ಮಕ್ಕಳು ಅಣಕಿಸ್ತಾರೆ ಅಂತ ಹೇಳಿ ಶಾಲೆಗೆ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ರು. ಮತ್ತೆ ಶಾಲೆ ಬೆಲ್ಲ ಆದ ತಕ್ಷಣ ಬೇಗ ಬಂದ್ಬಿಡ್ತಾ ಇದ್ರು. ಅವ್ರಿಗೆ ಯಾವ ಸ್ನೇಹಿತರು ಕೂಡ ಇರ್ಲಿಲ್ಲ ಬಾಲ್ಯದಲ್ಲಿ. ತುಂಬಾ ನಾಚಿಕೆ ಸ್ವಭಾವದವರಾಗಿದ್ರು ಬಾಲ್ಯದಲ್ಲಿ. ಆದ್ರೆ ಅಂತ ಬಾಲ್ಯವನ್ನ ಕಳೆದಂತವ್ರು ಇಡೀ ಭಾರತದ ಜನಸಂಖ್ಯೆ ಅವರ ಬೆನ್ನಿಗೆ ನಿಲ್ಲತ್ತೆ. ಆ ರೀತಿಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಯಾವ ರೀತಿಯದ್ದಾಗಿರ್ಬೋದು, ಅವರ ಯಾವ ಆದರ್ಶಗಳು ಜನರನ್ನ ಅವರ ಹಿಂಬಾಲಕರನ್ನಾಗಿ ಮಾಡ್ಲಿಕ್ಕೆ ಸಹಾಯಕ ಆಗಿರ್ಬೋದು, ನಾವು ಯೋಚನೆ ಮಾಡ್ಲೇಬೇಕು. ಗಾಂಧೀಜಿಯವರಿಗೆ ಈ ಅಹಿಂಸೆ, ಸತ್ಯಾಗ್ರಹ ಇದೆಲ್ಲ ಹೇಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಾರೆ. ಅಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಅನುಭವಿಸ್ತಾರೆ. ಹೀಗೆ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗಾಂಧೀಜಿಯವರು ರೈಲು ಪ್ರಯಾಣವನ್ನ ಮಾಡ್ತಾ ಇರಬೇಕಾದ್ರೆ ಮೆರಿಟ್ಸ್ಬರ್ಗ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಥಮ ಬೋಗಿಯಲ್ಲಿ ಪ್ರಯಾಣ ಮಾಡ್ಬೇಕು ಅಂತ ಕೂತಿರ್ತಾರೆ. ಅದೇ ಸಮಯದಲ್ಲಿ ಆಗ ವರ್ಣಭೇದ ನೀತಿ ಹೆಚ್ಚು ಇರುವಂತ ಕಾಲ ಅದು. ಅಲ್ಲಿ ಗಾಂಧೀಜಿಯವರು ಪ್ರಯಾಣ ಮಾಡುವಂತ ಬೋಗಿಯಲ್ಲೇ ಬೇರೆ ಒಬ್ಬ ಬಿಳಿಯ ವ್ಯಕ್ತಿ ಅಲ್ಲಿಗೆ ನಾನು ಜೊತೆ ಕೂರ್ಬೇಕಂತ ಹೋಗಿರ್ತಾರೆ. ಆದ್ರೆ ಆ ಗಾಂಧೀಜಿಯವರನ್ನ ನೋಡಿದ ತಕ್ಷಣ ಆ ಪ್ರಯಾಣವನ್ನ ನಿರಾಕರಿಸ್ತಾರೆ. ಹಾಗೆ ಅದನ್ನ ವಿರೋಧಿಸಿದಂತ ವ್ಯಕ್ತಿಗೆ ಇಡೀ ಅವರಿಗೆ ಬೇಜಾರಾಗುತ್ತೆ. ಇದ್ಯಾಕೋ ನನಗೆ ಸರಿ ಕಾಣ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಗಾಂಧೀಜಿಯವರು ನಾನು ಇಲ್ಲಿಂದ ಇಳಿಯಲ್ಲ ಅಂತಾರೆ. ಆದ್ರೆ ಅಲ್ಲಿರೋ ಎಲ್ಲಾ ಸಹಾಯಕರ ಜೊತೆಗೂಡಿ ಗಾಂಧೀಜಿಯವರನ್ನ ರೈಲು ಬೋಗಿಯಿಂದ ಹೊರದಬ್ತಾರೆ. ಅದೊಂದು ಕಹಿ ಘಟನೆ ಅವರ ಅಹಿಂಸಾತ್ಮಕ ತತ್ವಕ್ಕೆ ಮುನ್ನುಡಿಯನ್ನ ಬರೆಯುತ್ತೆ. ಜೊತೆಗೆ ಅದೊಂದೇ ಘಟನೆಯಲ್ಲ, 1907ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ನಿಯಮ ಇರುತ್ತೆ. ಭಾರತೀಯರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸೌತ್ ಆಫ್ರಿಕಾದಲ್ಲಿ ಓಡಾಡಬೇಕು ಅಂದ್ರೆ ಒಂದು ಪಾಸ್ ಅನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗಿತ್ತು. ಅದು ಯಾಕೋ ಗಾಂಧೀಜಿಯವರಿಗೆ ಸರಿ ಬರ್ಲಿಲ್ಲ. ಅವರಿಗೆ ಇಲ್ದಿರೋ ನಿಯಮ ನಮಗೆ ಯಾಕೆ ಅನ್ನೋ ಒಂದು ಯೋಚನೆ ಕಾಡ್ತಾ ಇತ್ತು. ಅಲ್ಲಿರುವಂತ ಎಲ್ಲ ಭಾರತೀಯರನ್ನ ಒಗ್ಗೂಡಿಸಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಾವಿದನ್ನ ವಿರೋಧಿಸೋಣ ಅಂತ ಹೇಳಿ. ಗಾಂಧೀಜಿ ಒಂದು ಮಾತನ್ನ ಹೇಳಿದ್ರೆ ಸಾಕು, ಪ್ರತಿಯೊಬ್ರು ಕೇಳುವಂತ ಕಾಲ ಅದಾಗಿತ್ತು. ಎಲ್ಲರೂ ಬಂದ್ರು. ಗಾಂಧೀಜಿಯವರು ವಿರೋಧಿ ಘೋಷಣೆಗಳನ್ನ ಕೂಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಚಳವಳಿ ಕೂಡ ಪ್ರಾರಂಭ ಆಯಿತು. ಆ ಚಳವಳಿ ಪ್ರಾರಂಭ ಆದ ತಕ್ಷಣ ಅಲ್ಲಿ ಪೊಲೀಸ್ ಎಲ್ಲ ಅವರನ್ನ ಸುತ್ತುವರಿತಾರೆ.
ಅಲ್ಲಿ ಸುತ್ತುವರೆದಿರುವಂತ ಎಲ್ಲ ಭಾರತೀಯರಿಗೂ ದುಗುಡ ಶುರುವಾಯ್ತು. ಇನ್ನೇನಾಗತ್ತೋ, ಏನ್ ಮಾಡ್ಬಿಡ್ತಾರೋ ನಮ್ಮನ್ನ ಅಂತ ಹೇಳಿ. ಆ ಕ್ಷಣಕ್ಕೆ ಗಾಂಧೀಜಿಯವರು ಒಂದು ಪ್ರಥಮ ಹೆಜ್ಜೆಯನ್ನ ಇಡ್ತಾರೆ. ಹೋಗಿ ಎಲ್ಲರ ಮುಂದೆ ಪ್ರಥಮ ಹೆಜ್ಜೆಯನ್ನ ಇಟ್ಟು ತಮ್ಮ ಕೈಯಲ್ಲಿರುವಂತ ಆಫ್ರಿಕಾದಲ್ಲಿ ಪಾಸನ್ನ ಹೋಗಿ ಸುಟ್ಟಾಕ್ತಾರೆ. ಅದರ ಹಿಂದೆನೆ ಯಾರು ಹೋಗ್ಬೇಕು, ಎರಡನೇ ಹೆಜ್ಜೆಯನ್ನ ಯಾರು ಇಡಬೇಕು ಅಂತ ಯೋಚನೆ ಮಾಡಿದಾಗ ಯಾರು ಹೋಗಲ್ಲ. ಅವರ ಹೆಂಡತಿ ಕಸ್ತೂರಿಬಾ ಅವರೇ ಮುಂದೆ ಹೋಗಿ ಅವರ ಜೊತೆಗೆ ಪಾಸನ್ನ ಸುಟ್ಟಾಕ್ತಾರೆ. ನಾವು ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳೇಬೇಕು. ಹಣ ವ್ಯಕ್ತಿಗೆ ಕೊಡುವ ಧೈರ್ಯಕ್ಕಿಂತ ಒಬ್ಬ ವ್ಯಕ್ತಿಗೆ ಕೊಡುವ ಧೈರ್ಯ ತುಂಬಾ ದೊಡ್ಡದು ಅನ್ನೋದು ಆ ಕ್ಷಣದಲ್ಲಿ ನಮಗೆ ಗೊತ್ತಾಗತ್ತೆ. ಅವರು ಇಬ್ರು ಹೋಗಿ ಪಾಸನ್ನ ಸುಟ್ಟು ಹಾಕಿದ ತಕ್ಷಣ ಅಲ್ಲಿರುವಂತ ಭಾರತೀಯರು ಎಲ್ಲರೂ ಹೋಗಿ ತಮ್ಮ ಪಾಸುಗಳನ್ನ ಬೆಂಕಿಗೆ ಹಾಕ್ತಾರೆ. ಆಗ ಅಲ್ಲಿರುವಂತ ಪೊಲೀಸ್ ಎಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ, ಎಲ್ಲರಿಗೂ ಹೊಡಿತಾರೆ, ಎಲ್ಲರನ್ನೂ ಜೈಲಿಗೆ ಹಾಕ್ತಾರೆ. ನಮ್ಮ ಗಾಂಧೀಜಿಯವರು ಕೂಡ ಏಟು ಬೀಳತ್ತೆ, ಅವರಿಗೂ ರಕ್ತ ಬರುತ್ತೆ, ಅವರಿಗೂ ಜೈಲಿಗೆ ಹೋಗ್ತಾರೆ. ಆದ್ರೆ ಅದೆಲ್ಲ ದೊಡ್ಡದಾಗಿದ್ದು ಅದರ ಮಾರನೆಯ ದಿನ ವೃತ್ತಪತ್ರಿಕೆಯಲ್ಲಿ ಬರುತ್ತೆ ಮಹಾತ್ಮ ಅನ್ನೋ ಹೆಸರು. ಮಹಾತ್ಮ ಗಾಂಧೀಜಿಯವರು ಹೀಗೆಲ್ಲ ಮಾಡಿದ್ರು ಅಂತ ಹೇಳಿ ಅವರನ್ನ ಶ್ಲಾಘಿಸಿ ಬರೆದಂತ ಸಾಕಷ್ಟು ವಿಚಾರಗಳು ಅಂದಿನ ಆಫ್ರಿಕಾದ ವೃತ್ತಪತ್ರಿಕೆಯಲ್ಲಿ ಪ್ರಕಟ ಆಗತ್ತೆ. ಅಂದು ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾರೆ. ಇಂಥ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳ್ತೇವೆ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಇವರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಉಪ್ಪಿನ ಸತ್ಯಾಗ್ರಹ ಸಾಕಷ್ಟು ಚಳುವಳಿಗಳನ್ನ ಮಾಡ್ತಾ ಇದ್ರು. ಈ ಚಳುವಳಿಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅವರು ಹೇಗೆ ಬ್ರಿಟಿಷರನ್ನ ಎದುರಿಸ್ತಾ ಇದ್ರು ಅಂದ್ರೆ ಅವರ ಸಾತ್ವಿಕ ಹೋರಾಟದಿಂದ. ಆ ಬ್ರಿಟಿಷರಿಗೆ ಇವರ ಸಾತ್ವಿಕ ಹೋರಾಟ ನೋಡಿ ನೋಡಿ ಹೈರಾಣಾಗಿ ಹೋಗಿತ್ತು. ಜೊತೆಗೆ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವ್ರ ರೀತಿಯಲ್ಲಿ ಇಡೀ ಭಾರತವನ್ನ ಸುತ್ತುವರೆದು ಸ್ವತಂತ್ರದ ಗುರಿಯತ್ತ ಎಲ್ಲರನ್ನೂ ಸಾಗಿಸ್ಲಿಕ್ಕೆ ಹೋರಾಡ್ತಾ ಇದ್ರು. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳೇಬೇಕು. ಅವರಿಗೆ ಆದಂತ ಕಹಿ ಘಟನೆ, ರೈಲಿನಲ್ಲಿ ಆದಂತ ಕಹಿ ಘಟನೆಯಿಂದಾಗಿ ಅವರು ಎಂದೂ ಕೂಡ ಪ್ರಥಮ ದರ್ಜೆಯ ಬೋಗಿಯಲ್ಲಿ ಪ್ರಯಾಣ ಮಾಡಲಿಲ್ಲ. ಸಾಮಾನ್ಯ ದರ್ಜೆಯ ಬೋಗಿಯಲ್ಲೇ ಪ್ರಯಾಣ ಮಾಡ್ತಾ ಸ್ವತಂತ್ರ ಸಂಗ್ರಾಮವನ್ನ ಮುಗಿಸ್ತಾರೆ. ಜೊತೆಗೆ ನಮ್ಮಂತ ಲೆಕ್ಜೂರಿಯಸ್ ಲೈಫ್ ಅನ್ನು ಇಷ್ಟಪಡ್ಲಿಲ್ಲ, ಸರಳವಾಗಿ ಬದುಕೋದನ್ನ ಕಲ್ತಿದ್ರು. ಅದಕ್ಕೆ ಉದಾಹರಣೆ, ಅವರು ಸ್ವತಂತ್ರ ಸಂಗ್ರಾಮಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇರ್ಬೇಕಾದ್ರೆ ಶಾಲೆ ಮತ್ತು ಧರ್ಮಶಾಲೆಗಳಲ್ಲಿ ಉಳ್ಕೊಳ್ತಾ ಇದ್ರು. ಅದಕ್ಕೆ ನಿದರ್ಶನ ನಮ್ಮ ಹರಪನಹಳ್ಳಿ ಜೂನಿಯರ್ ಕಾಲೇಜ್ ಕೂಡ ಒಂದು. ಇವತ್ತು ಅವರ ಕುಟೀರವನ್ನ ತಯಾರು ಮಾಡಿ ಅದರ ಅಭಿವೃದ್ಧಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅವರ ನೆನಪಿನ ಕುರುಹು ಕೂಡ ನಮ್ಮ ಹರಪನಹಳ್ಳಿಯಲ್ಲಿ ಇದೆ ಅನ್ನೋದು ನಮ್ಮ ಹರಪನಹಳ್ಳಿಯ ಹೆಮ್ಮೆ ಕೂಡ ಹೌದು. ಹೀಗೆ ಗಾಂಧೀಜಿ ತಮ್ಮ ಬದುಕನ್ನ ನಮ್ಮ ದೇಶಕ್ಕಾಗಿ ಮುಡಿಪಾಗಿಟ್ಟಂತ ವ್ಯಕ್ತಿ. ಇವರು ಸತ್ಯಾನ್ವೇಷಣೆ ಅನ್ನೋ ಒಂದು ಪುಸ್ತಕವನ್ನ ಬರೀತಾರೆ. ಅದರಲ್ಲಿ ಮೈ ಲೈಫ್ ಈಸ್ ಮೈ ಮೆಸೇಜ್ ಅನ್ನೋ ಒಂದು ಮೆಸೇಜ್ ಅನ್ನ ನಮಗೆ ಕೊಡ್ತಾರೆ. ನನ್ನ ಬದುಕೇ ಎಲ್ಲರಿಗೂ ಮಾದರಿ ಅನ್ನೋದನ್ನ. ಅಂದ್ರೆ ಅವರು ಆ ರೀತಿ ಬದುಕನ್ನ ಬದುಕಿ ತೋರಿಸಿದ್ರು. ಸಾಕಷ್ಟು ವಿಚಾರ ವೈರುಧ್ಯಗಳು ಕೂಡ ಇತ್ತು. ಹಾಗೆ ವಿಚಾರಗಳ ವೈರುಧ್ಯಗಳ ನಡುವೆ ಬಂದಂತ 1948 ಜನವರಿ 30 ಸಮಯ 5:17 ಅವರ ಹತ್ಯೆ ಆಗತ್ತೆ. ಇಡೀ ಪ್ರಪಂಚವೇ ಸ್ತಬ್ಧವಾಗಿದ್ದಂತ ಸಮಯ ಅದು. ಅಂತ ಸಮಯದಲ್ಲಿ ವಿಶ್ವಸಂಸ್ಥೆಯ ಕಟ್ಟಡದ ಮೇಲೆ ಪ್ರಪಂಚದ ಎಲ್ಲ ದೇಶದ ಧ್ವಜಗಳನ್ನ ಹಾರಿಸ್ತಾ ಇದ್ರು. ಆ ಟೈಮಲ್ಲಿ ಗಾಂಧೀಜಿಯವರ ಹತರಾದ ನಂತರ ವಿಶ್ವಸಂಸ್ಥೆಯ ಮೇಲೆ ಭಾರತದ ಧ್ವಜವನ್ನ ಅರ್ಧಕ್ಕೆ ಇಳಿಸ್ತಾರೆ. ಅಷ್ಟೇ ಅಲ್ಲ, ಆ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಭಾರತದ ಧ್ವಜದ ಜೊತೆಗೆ ಪ್ರಪಂಚದ ಎಲ್ಲ ದೇಶಗಳ ಧ್ವಜವನ್ನು ಕೂಡ ಅರ್ಧಕ್ಕೆ ಇಳಿಸ್ತಾರೆ. ಜೊತೆಗೆ ವಿಶ್ವಸಂಸ್ಥೆಯ ಧ್ವಜವನ್ನು ಕೂಡ ಅರ್ಧಕ್ಕೆ ಇಳಿಸ್ತಾರೆ. ಇದು ಒಂದು ಸಾಕು ನಮ್ಮ ಗಾಂಧೀಜಿಯವರ ಮೇರು ವ್ಯಕ್ತಿತ್ವವನ್ನ ಅರಿಯೋದಕ್ಕೆ. ಅವತ್ತವರೊಂದು ಉದ್ಗಾರವನ್ನ ಮಾಡ್ತಾರೆ, ಇಂದು ಮಾನವೀಯತೆಯ ಹತ್ಯೆ ಆಯಿತು ಅಂತ ಹೇಳ್ತಾರೆ. ಅದು ತುಂಬಾ ಸತ್ಯವಾದಂತ ಮಾತು. ಇಲ್ಲಿ DS ಕರ್ಕಿಯವರು ಒಂದು ಮಾತನ್ನು ಹೇಳ್ತಾರೆ, ತಿಳಿ ನೀಲದಲ್ಲಿ ಲೀನವಾದ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಮತ್ತೊಮ್ಮೆ ಏಕೆ ಬಾರ. ಹೌದು, ಗಾಂಧೀಜಿಯವರು ನಾವೆಲ್ಲ ಹೆಂಗ್ ಬದುಕ್ತಿದೀವಿ ಅಂದ್ರೆ ಕನ್ನಡಿ ತರ ಬದುಕ್ತಿದೀವಿ. ನಮ್ಮ ಪ್ರತಿಬಿಂಬ ಮಾತ್ರ ಕಾಣುತ್ತೆ ನಮಗೆ. ಆದ್ರೆ ಅವರು ಹೇಳ್ಕೊಟ್ಟಿದ್ದು ನಮ್ಗೆ ಗಾಜಿನ ರೀತಿಯಲ್ಲಿ ಬದುಕಿ. ಯಾಕೆ ಅಂದ್ರೆ ಅದು ಪಾರದರ್ಶಕವಾಗಿರುತ್ತೆ. ಪ್ರಪಂಚದ ಬೆಳಕೆಲ್ಲ ನಮಗೆ ಕಾಣುತ್ತೆ, ನಾವು ಬೆಳಕನ್ನ ಪಡಿಬಹುದು ಅಂತ ಹೇಳಿ ಹಾಗೆ ಬದುಕಿ ತೋರಿಸಿಕೊಟ್ಟಂತ ಮಹಾನ್ ಚೇತನ ಅಂದು ಆರಿ ಹೋಗತ್ತೆ. ರಾಜಕಾರಣಿ ಮಾರ್ಟಿನ್ ಲೂಥರ್ ಕಿಂಗ್ ಒಂದು ಮಾತನ್ನ ಇಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ಅವ್ರು ಹೇಳ್ತಾರೆ, ನನಗೆ ಇಬ್ಬರು ದೇವರಿದ್ದಾರೆ. ಒಂದು ನನಗೆ ಬದುಕನ್ನ ಕೊಟ್ಟಿದ್ದು ಜೀಸಸ್ ಕ್ರಿಸ್ತ, ಆದ್ರೆ ನನಗೆ ಬದುಕನ್ನ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿ ಹೇಳ್ತಾರೆ. ಅಂತ
ಬೇರೆ ಬೇರೆ ದೇಶದ ನಾಯಕರುಗಳೇ ಆ ನಾಯಕರುಗಳಿಗೆ ನಾಯಕರಾಗಿ ರೂಪಗೊಂಡಿದ್ದಂತ ಗಾಂಧೀಜಿಯವರು ನಮ್ಮವರು ಅನ್ನುವ ಹೆಮ್ಮೆಯ ಹೆಗಲು ನಮ್ಮದಾಗಬೇಕು. ಇಂಥ ಒಂದು ಗಾಂಧೀಜಿಯವರ ಗರಡಿಯಲ್ಲೇ ಪಳಗಿದಂತಹ ಮತ್ತೊಂದು ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಇವರು ಕೂಡ ಭಾರತದ 2ನೇ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆದ್ರೆ ಭಾರತದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದಾಗ ಭಾರತದ ಪರಿಸ್ಥಿತಿ ಸಾಕಷ್ಟು ಹೀನಾಯವಾಗಿತ್ತು. ಆ ಸಮಯದಲ್ಲಿ ನೆಹರೂರವನ್ನ ಭಾರತ ಕಳ್ಕೊಂಡಿತ್ತು. ಅದೇ ಸಮಯದಲ್ಲಿ ಚೀನಾದೊಂದಿಗಿನ ಯುದ್ಧವನ್ನ ಮುಗಿಸಿತ್ತು. ಜೊತೆಗೆ ಆಹಾರ ಪದ್ಧತಿ ಕೂಡ ಬದಲಾಗಿತ್ತು. ಬೇರೆ ದೇಶಗಳಿಂದ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ಕೊಳ್ತಾ ಇದ್ದಂತ ಪರಿಸ್ಥಿತಿ. ಇಂಥ ಕಟು ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತದ ಚುಕ್ಕಾಣಿಯನ್ನ ಹಿಡಿತಾರೆ. ಅದೇ ಸಮಯದಲ್ಲಿ ಪಾಕ್ನೊಂದಿಗಿನ ಯುದ್ಧ ನಡೆಯುತ್ತೆ. ಆ ಯುದ್ಧದ ಜೊತೆಗೆ ಅದೇ ಸಮಯದಲ್ಲಿ ಅಮೆರಿಕ ಕೂಡ ಯುದ್ಧದಲ್ಲಿ ನಮ್ಮ ಭಾರತ ಗೆಲ್ಲತ್ತೆ. ಪಾಕ್ನೊಂದಿಗಿನ ಯುದ್ಧದಲ್ಲಿ ಭಾರತ ಗೆಲ್ಲತ್ತೆ. ಆದ್ರೆ ಇಂಥ ಸಮಯದಲ್ಲಿ ಅಮೆರಿಕ ಒಂದು ದಬ್ಬಾಳಿಕೆಯ ಮಾತನ್ನ ನಮ್ಮ ಪ್ರಧಾನಮಂತ್ರಿಗೆ ಕೇಳ್ತಾರೆ, ನೀವು ಯುದ್ಧವನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ. ಆವಾಗ ನಮ್ಮ ದಿಟ್ಟ ಉತ್ತರವನ್ನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕೊಡ್ತಾರೆ, ಒಂದು ಹೊತ್ತಿನ ಊಟವನ್ನ ಬಿಟ್ಟೇವು, ಆತ್ಮಾಭಿಮಾನವನ್ನ ನಾವು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿ ಇಡೀ ಭಾರತವನ್ನ ದೇಶ ಹಿಂತಿರುಗಿ ಬೇರೆ ಪ್ರಪಂಚದ ದೇಶಗಳೆಲ್ಲ ಹಿಂತಿರುಗಿ ನೋಡುವಂತೆ ನಮ್ಮ ಭಾರತವನ್ನ ಗೆಲ್ಲಿಸ್ತಾರೆ. ಭಾರತವನ್ನ ನೋಡುವ ದೃಷ್ಟಿಯನ್ನ ಪ್ರಪಂಚಕ್ಕೆ ಬದಲಾಯಿಸ್ತಾರೆ. ಅಂತ ಒಂದು ಧೀಮಂತ ವ್ಯಕ್ತಿತ್ವ, ಪ್ರಾಮಾಣಿಕತೆಗೆ ಹೆಸರಾದಂತ ವ್ಯಕ್ತಿತ್ವ, ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಹೇಳಿಕೆಯನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಂತ ಧೀಮಂತ ವ್ಯಕ್ತಿತ್ವ. ಅವರು ತೀರ್ಮಾನ ಮಾಡ್ತಾರೆ ಯುದ್ಧದ ನಂತರ ಇನ್ಯಾವತ್ತೂ ಬೇರೆ ದೇಶಗಳಿಂದ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ಕೋಬಾರ್ದು, ಯಾಕೆಂದ್ರೆ ಹಿಂದೆ ಅನುಭವಿಸಿದ ಪರಿಸ್ಥಿತಿ. ಆಗ ಅವರು ಕ್ಷೀರ ಕ್ರಾಂತಿ ಹಾಗೂ ಹಸಿರು ಕ್ರಾಂತಿಗೆ ನಾಂದಿಯನ್ನ ಹಾಡ್ತಾರೆ. ಜೊತೆಗೆ ಇವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಗೃಹ ಸಚಿವರು ಕೂಡ ಆಗಿದ್ರು, ಹಾಗೆ ಸಾರಿಗೆ ಸಚಿವರಾಗಿದ್ರು, ರೈಲ್ವೆ ಸಚಿವರು ಕೂಡ ಆಗಿದ್ರು. ಸಾರಿಗೆ ಸಚಿವರಾಗಿದ್ದಂತ ಸಮಯದಲ್ಲಿ ಮಹಿಳಾ ಚಾಲಕರನ್ನ ಮತ್ತೆ ನಿರ್ವಾಹಕರನ್ನ ನೇಮಿಸಿಕೊಳ್ಳುವಂತ ಪದ್ಧತಿಯನ್ನ ಆಗಲೇ ಕೂಡ ಅವರು ಜಾರಿಗೆ ತಂದಿದ್ರು. ಹಾಗಾಗಿ ಅವರು ನಮ್ಮ ಮಹಿಳೆಯರ ಹೆಮ್ಮೆ ಕೂಡ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗತ್ತೆ. ಇಂತಹ ಒಂದು ಧೀಮಂತ ವ್ಯಕ್ತಿ ತಾಷ್ಕೆಂಟ್ ಒಪ್ಪಂದಕ್ಕೆ ಹೋದವರು ಮರಳಿ ಜೀವಂತವಾಗಿ ಬರಲಿಲ್ಲ. ಆದರೂ ಅದು ಏನೇ ಇರಲಿ, ಆ ಒಂದು ವ್ಯಕ್ತಿಗಳು, ಈ ಇಬ್ಬರು ಮಹಾನ್ ಚೇತನರು ಹಚ್ಚಿಟ್ಟು ಹೋದಂತ ಹಣತೆ ಈಗಲೂ ಕೂಡ ಬೆಳಗ್ತಾ ಇದೆ. ಆ ಬೆಳಕಲ್ಲಿ ನಾವೆಲ್ಲರೂ ಮುಂದೆ ಸಾಕ್ತಾ ಇದ್ದೇವೆ. ನಾವು ಹೊಸ ಹಣತೆಗಳನ್ನೇನು ಹಚ್ಚೋದು ಬೇಡ, ಅವರು ಹಚ್ಚಿಟ್ಟು ಹೋದಂತ ಹಣತೆಗಳನ್ನ ಸರಿಯಾಗಿ ಆರದ ರೀತಿಯಲ್ಲಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತಕ್ಕೂ ಹಾಗೂ ನನ್ನೆಲ್ಲ ಸನ್ಮಿತ್ರರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.